ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ತಮ್ಮನಹಳ್ಳಿ ಗ್ರಾಮದಲ್ಲಿ ಸ್ವಾಮೀಜಿಯೊಬ್ಬರ ಮೇಲೆ ಹಲ್ಲೆ ನಡೆಸಿ ಅವರನ್ನು ಅಪಹರಿಸಿದ ಆರೋಪ ಕೇಳಿಬಂದಿದೆ. ಗ್ರಾಮದ ಜಂಬಣ್ಣ ತಾತನ ಮಠದಲ್ಲಿ ಸುಮಾರು 15 ದಿನಗಳ ಹಿಂದೆ ಈ ಘಟನೆ ನಡೆದಿದೆ ಎನ್ನಲಾಗಿದ್ದು, ಇದೀಗ ಘಟನೆಯ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ವೆಂಕಟೇಶ್ ತಾತ ಎಂಬ ಸ್ವಾಮೀಜಿಯವರು ಮಹಿಳೆಯೊಬ್ಬರ ಅಶ್ಲೀಲ ವಿಡಿಯೋ ಇಟ್ಟುಕೊಂಡಿದ್ದರು ಹಾಗೂ ಬಳಿಕ ಆ ಮಹಿಳೆಯ ಪುತ್ರಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಮಹಿಳೆಯರ ಸಂಬಂಧಿಕರು ಮಠಕ್ಕೆ ನುಗ್ಗಿ ವೆಂಕಟೇಶ್ ತಾತ ಅವರ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ನಂತರ ಅವರನ್ನು ಸಿನಿಮಾ ಶೈಲಿಯಲ್ಲಿ ಮಠದಿಂದ ಕರೆದೊಯ್ದು ಅಪಹರಿಸಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಘಟನೆಯ ದೃಶ್ಯಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು, ಪ್ರಕರಣದ ಬಗ್ಗೆ ಹಲವು ಪ್ರಶ್ನೆಗಳು ಮೂಡಿವೆ. ಸದ್ಯ ವೆಂಕಟೇಶ್ ತಾತ ನಾಪತ್ತೆಯಾಗಿದ್ದಾರೆ ಎನ್ನಲಾಗಿದ್ದು, ಘಟನೆ ರಾಂಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಪ್ರಕರಣದ ಕುರಿತು ಪೊಲೀಸರು ತನಿಖೆ ನಡೆಸಿ ಘಟನೆಯ ನೈಜ ಕಾರಣ ಹಾಗೂ ಹಲ್ಲೆ ಮತ್ತು ಅಪಹರಣದ ಆರೋಪಗಳ ಬಗ್ಗೆ ಸ್ಪಷ್ಟತೆ ನೀಡಬೇಕಾಗಿದೆ. ದಿಕ್ಕಿದೆ ಅಲ್ಲೇ ಕುಂತ್ಕೊಳ್ರಿ ನೀವೇನು ನಿನ್ನ ಅವತ್ತು ಸುಮ್ಮನೆ ಏನು ಇವ್ರು ಮನೆ ಒಳ್ಳೇದಲ್ಲ ನೀನ್ ನೋಡಿ ಕಳಿಸನಲ್ಲ ಯಾವ್ದಾದ್ರು ಹಾಕಿರೋದು ಸೊಳ ಮಗ ಹಾಕಿದ್ರೆ ಅದು ಕೂಡ ಕೊಡಲಿ ಉತ್ತರ ಬಂದಾರ ಕೆಲಸ ಮಾಡಿ ಮದುವೆ ತಪ್ಪು ಮಾಡೇಬೇಡ ಅಲ್ಲ ಹುಡುಗಿ ಹೇಳ್ತಾನಂತೆ 40 ಲಕ್ಷ ಕೊಟ್ಟಿನಿ 30 ಲಕ್ಷ ಕೊಟ್ಟಿನಿ ಫೋನ್ ಎತ್ತಬೇಡ ಕೇಳ ನಿನ್ನ ಹಣ ಬರಲ್ಲ ಅಮಾಯಕರು ಸಿಗಾಕ್ಬಾರ್ದು ಆಧಾರ್ ಕಾರ್ಡ್ ಚೆಕ್ ಮಾಡಿ ಆ ಹುಡುಗನ ನಂಬರ್ ಈ ಹುಡುಗ ಹೆಂಗ್ ಗೊತ್ತಿರ್ತದೆ ನಂಬರ್ ಅಲ್ಲಡ ನೀವ್ ಯಾರಂತ ಕೂಡ ಗೊತ್ತಿಲ್ಲ, ಏನು ಸುಮ್ನೆ ಕೇಳಕ್ ಬಂದ್ಬಿಟ್ಟು ನೀನ್ ಮಾಡಿದ್ರೆ ಇವಾಗ ನಾವ್ ಅಧ್ವಾನ ಹಾಕ್ತಿದ್ವಲ್ಲ ಅಣ್ಣ. ಬೇಡ ಸಮಯ ನಾನು ನಿಮ್ಮನ್ನ ಕೇಳೋದು ಏನನ್ನ ಅನ್ಕೊಂಡ್ರಿ ಈ ವಿಚಾರದಾಗ
ಆತಂದು ನಿಮ್ದು ಒಂದೇ ರಕ್ತ ಏಕಕ್ಕ ಆತ ಅಷ್ಟು ದೊಡ್ಡ ಮನಸ್ಸು ಮಾಡಿ ತಿಳ್ಕೊಂಡಂದಾಗ ನೀನ್ ಮರ್ಕಳಿಸ್ಬಾರ್ದು ಸ್ವಾಮಿ ಅದು. ಇಲ್ಲ ಇಲ್ಲ ನೋಡು ಬಿಡ ನನ್ನ ಮಾತು ಕೇಳ ಬಿಡೋಣ ಬಿಡೋಣ ಇಲ್ಲಿ ಬಿಡಪ್ಪ ಇಲ್ಲ ಅದೆಲ್ಲ ಅಲ್ಲ ನನ್ನ ಮಾತು ಆತ ಮಾಲಕ್ಕೆ ಆತ ತಪ್ಪು ಮಾಡಿಬಿಡಣ ಅದು ನಿನಗೆ ಬರು ಕಳಿಸ್ಬಾರ್ದು. ಮಾಲೆ ಹಾಕೊಂಡಿರೋದು ಬೆಲೆ ಕೊಡ್ತಾ ಇದೀವಿ ನಾವು. ಮುಗಿಸಂಬತ್ತು ದೊಡ್ಡದಲ್ಲ ಮಾಲೆಗೆ ಬೆಲೆ ಮಾಲೆ ಹಾಕಿ ಮಾದಿ ಕೆಲಸ ಮಾಡ್ತದ ನಾವು. ಬಿಡಿಸಂಬತ್ತು ಸುಟ್ಟಿ ಕೊಟ್ಟು 1 ಎಕರೆ 2 ಎಕರೆ ಕೊಟ್ಟು ಸುಟ್ಟಿ ಅಲ್ಲ ಈಗಲೂ ನನ್ನ ಮಗಳಾದ್ರೆ ನಿನ್ನ ಮಗಳಾದ್ರೆ ಅಲ್ಲ ನಿನಗೆ ಮನಸ್ಸನ್ನ ಹೆಂಗ್ ಬಂದಿತ್ತು ನಾವು ಅಷ್ಟು ಹೆಲ್ಪ್ ಮಾಡಿ ಅಷ್ಟು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಸಹಿತ ನಿನಗೆ ಇಲ್ಲ. ಮತ್ತೆ ಈಗ ನಾನು ಸೀರಿಯಸ್ ಆಗ್ಬೇಕಾಗ್ತದೆ. ಅಣ್ಣನ ಬರಲ್ಲ ನಾನು ಸೀರಿಯಸ್ ಆಗ್ತದೆ. ಆಯ್ತು ತಪ್ಪಾಯ್ತು ಅಂತ ಹೇಳಿ ತಪ್ಪಾದ್ರೆ ನಾನು ಒಪ್ಪಲ್ಲ. ಕೈಯಲ್ಲಿ ಹಿಡ್ಕೊಂಡು ತಮ್ಮ ಅಣ್ಣ ನಂದು ಇನ್ನೊಂದ್ಸರಿ ಇಂಥವು ಯಾವ್ರಿಗೆ ಮಾಡಲ್ಲ ಅಂತ ಹೇಳಿ ಏನಪ್ಪ ಯಾರಿಗೂ ಮಾಡಲ್ಲ.